Peace of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಬಹಳ ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ವಿಡಿಯೋನ ಮಾಡೋಕ್ಕೆ ಆಗಿದ್ದಿಲ್ಲ ವಿದ್ಯಾರ್ಥಿಗಳೇ. ಮೊನ್ನೆ ಸಮ್ ಆಫ್ ದ ಸ್ಟೂಡೆಂಟ್ಸ್ ನನ್ನ 10th ಸ್ಟ್ಯಾಂಡರ್ಡ್ ಪಾಸಾಗಿ ಈಗ PUC ಬಂದಿರುವಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದರು. ಅವ್ರ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ PUC ಫಸ್ಟ್ ಇಯರ್ ಇಂಗ್ಲೀಷನ್ನು ಕೂಡ ಸರ್ ನೀವು ಸ್ಟಾರ್ಟ್ ಮಾಡಿರಿ, ನಿಮ್ಮ ಲೆಸನ್ಗಳಿಗೆ ನಾವು ಅಡಾಪ್ಟ್ ಆಗಿದ್ದೀವಿ, ನಿಮ್ಮ ಟೀಚಿಂಗಿಗೆ ನಾವು ಅಡಾಪ್ಟ್ ಆಗಿದ್ದೀವಿ ಅಂಥೇಳಿ. ಸೊ ಫಸ್ಟ್ ಆಫ್ ಎವ್ರಿಥಿಂಗ್, ಎಲ್ಲದಕ್ಕಿಂತ ಮುಂಚೆ ನಿಮಗೆ, ನೀವು ನನ್ನನ್ನು ಟ್ರಸ್ಟ್ ಮಾಡಿದಿರಲ್ಲ, ನಿಮಗೆ ನನ್ನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ಸೊ ನೀವು ಕೇಳಿದಕ್ಕೋಸ್ಕರ ಇವತ್ತಿಂದ ನಾನು PUC ಫಸ್ಟ್ ಇಯರ್ನಲ್ಲಿರುವಂಥ ಇಂಗ್ಲೀಷ್ ವಿಡಿಯೋಗಳನ್ನ ಮಾಡಲು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಕೀಪ್ ಸಪೋರ್ಟಿಂಗ್ ಮಿ ಗೈಸ್. So reflection, I hope this is your textbook. Fine guys, so today what we are doing is we are just going with a lesson that is our first lesson, the gentleman of the jungle. Gentleman of the jungle ಅನ್ನೋ ಈ ಒಂದು ಲೆಸನ್ ಇವತ್ತು ನಾವು ಓದ್ತಾ ಇದ್ದೀವಿ ಗೈಸ್. ಓಕೆ ಫೈನ್. ಸೊ ಇಲ್ಲಿ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್, ಈ ಒಂದು ಫೆಬಲ್ ಅಂದರೆ ಏನು ರೀ, ಸ್ಟೋರಿ. ಈ ಒಂದು ಸ್ಟೋರಿಯನ್ನು ಬರೆದವ್ರು ಯಾರಪ್ಪ ಅಂತಂದರೆ ಜೋಮೋ ಕೆನ್ಯಟ ಅಂತ. ಜೋಮೋ ಕೆನ್ಯಟ ಯಾರಪ್ಪ ಅಂತಂದರೆ ಈಸ್ ಅ ಕೀನಿಯನ್ ಪೊಲಿಟಿಷಿಯನ್. ಕೀನ್ಯಾ ದೇಶದ ಪೊಲಿಟಿಷಿಯನ್ ಇವರು. ಆ್ಯಕ್ಚುಲಿ ಕೀನ್ಯಾ ದೇಶದ ಪೊಲಿಟಿಷಿಯನ್. ಓಕೆ ಗೈಸ್, ನೋಡ್ರಿ, ಫೈನ್ ಗೈಸ್. ಆ್ಯಂಡ್ ಇಲ್ಲಿ ದಿ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್, ಈ ಒಂದು ಸ್ಟೋರಿ ಏನು ಹೇಳ್ತೈತಪ್ಪ ಅಂತಂದರೆ, ಇದೊಂದು ಮೆಟಾಫರಾಗಿ ವರ್ಕ್ ಮಾಡ್ತಾಯಿದೆ. ಈ ಲೆಸನ್ನು ಮೆಟಾಫರಾಗಿ ವರ್ಕ್ ಮಾಡ್ತಾಯಿದೆ. ಹೆಂಗಪ್ಪ ಅಂತಂದರೆ, ಈ ಜೆಂಟಲ್ ಮ್ಯಾನ್ ಅನ್ನೋ ಈ ಮನುಷ್ಯ ಏನಿದಾನಲ್ಲ, ಇಲ್ಲಿ ಈ ಒಂದು ಕಾಡಿನಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅದು ಅವನ ಜೊತೆಗೆ ಪ್ರಾಣಿಗಳು ಕೂಡ ಇರ್ತವೆ. ಈ ಪ್ರಾಣಿಗಳನ್ನ ಏನು ಮಾಡಿದಾರಪ್ಪ ಅಂತಂದರೆ, ಯುರೋಪಿಯನ್ ಪವರ್ಸ್, ಭಾರತಕ್ಕೆ ಹೆಂಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಬಂದ್ರಲ್ಲ, ಅದೇ ಥರನಾಗಿ ಸಮ್ ಆಫ್ ದ ಯುರೋಪಿಯನ್ ಪವರ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ ಆಫ್ರಿಕಾನ್ ಕೂಡ ಆಕ್ರಮಿಸ್ಕೋತಾವೆ. ಸೊ ಆ ಆಫ್ರಿಕಾನ ಆಕ್ರಮಿಸಿಕೊಂಡಂಥ ಪವರ್ಗಳಿಗೆ ಜೋಮೋ ಕೆನ್ಯಟ, ದಿ ಪೊಲಿಟಿಷಿಯನ್ ಮತ್ತು ರೈಟರ್ ಫ್ರಮ್ ದಿ ಕೀನ್ಯಾ, ಇವರು ಕೀನ್ಯಾ ದೇಶದ ಮೊದಲ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಈ ಜನ ಏನಿದಾರಲ್ಲ, ಯುರೋಪಿಯನ್ಸ್ ಏನು ಮಾಡ್ತಾರೋ, ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಅನ್ನೋ ಈ ಒಂದು ಕತೆ ಮುಖಾಂತರ ಹೇಳ್ತಾರೋ ಯಾವ ಥರನಾಗಿ ಯುರೋಪಿಯನ್ರು ಕೀನ್ಯಾ ದೇಶವನ್ನು ಆಕ್ರಮಿಸ್ಕೊಂಡ್ರು ಅಂಥೇಳಿ. ಓಕೆ, ಅಲ್ಲಿ ಕ್ಯೂಕು ಅನ್ನೊಂದೇ ಜನಾಂಗ ಇರ್ತದೆ. ಯಾವುದಪ್ಪ, ಕ್ಯೂಕು ಅಂಥೇಳಿ, ಕ್ಯೂ ಅಂಥೇಳಿ. ಆ ಜನಾಂಗನ ಯಾವ ಥರನಾಗಿ ಈ ಯುರೋಪಿಯನ್ ಪವರ್ಸ್ ಇದು ಮಾಡ್ತಾವೆ ಅಂತ ಹೇಳ್ತಾರೆ ಇಲ್ಲಿ. ನೋಡಿ, ಲೆಟ್ ಮೀ ಬಿಗಿನ್ ದ ಲೆಸನ್. ಲೆಟ್ ಮೀ explain to you line wise. In the late 19th century, the cheap European powers divided Africa among themselves. ಈ ಚೀಪ್ ಯುರೋಪಿಯನ್ ಪವರ್ಸ್ ಅಂತ ಏನಿದಾವಲ್ಲ, ಈ ಯುರೋಪಿಯನ್ ಪವರ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ, ಈ ಗುಂಪುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಆಫ್ರಿಕಾವನ್ನು ಹರಿದು ಹಂಚ್ಕೊಂಡ್ಬಿಡ್ತಾವೆ. ಈ ಭಾಗ ನನಗೆ, ಈ ಭಾಗ ನಿನಗೆ ಅಂಥೇಳಿ. ಯಾಕೆ ಆಗತ್ತಪ್ಪ ಅಂತಂದ್ರೆ, ದೇ ಕುಡ್ ಡೂ ದಿಸ್. ಯಾಕಪ್ಪ ಅಂದ್ರೆ, ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವರ್ ಸುಪೀರಿಯರ್, ಅವರು ಭಾಳಷ್ಟು ಪ್ರಬಲರಾಗಿದ್ದರು. ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್ ದೇ ವರ್ ಆಸ್ಕ್ಡ್ ಟು ಸೈನ್. ಏನು ಮಾಡ್ತಾರಪ್ಪ ಯುರೋಪಿಯನ್ರು ತಮ್ಮ ಒಂದು ಕಪಟ ಬುದ್ಧಿ ಮುಖಾಂತರ ಮುಗ್ಧ ಆಫ್ರಿಕನ್ರನ್ನ ಏನು ಮಾಡ್ತಾರೋ, ಮರಳು ಮಾಡಿಬಿಡ್ತಾರೆ. ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊತಾರೆ. ಟ್ರೀಟೀಸ್ ಅಂದ್ರೆ ಏನು ರೀ, ಅಗ್ರಿಮೆಂಟ್ ಅಂದಂಗೆ ಗೈಸ್, ಅಗ್ರಿಮೆಂಟ್ ಅಂತೇಳಿ. ಓಕೆ, ಇವ್ರೇನು ಮಾಡ್ತಾರೋ ಅಗ್ರಿಮೆಂಟನ್ನು ಮಾಡ್ಕೊತಾರೆ. ಓಕೆ, ಒನ್ ಸೆಕೆಂಡ್ ಗೈಸ್. ಫೈನ್. ಟ್ರೀಟೀಸ್ ಅಂದ್ರೆ ಏನು ರೀ, ಅಗ್ರಿಮೆಂಟ್ ಅಂತೇಳಿ. ಅಗ್ರಿಮೆಂಟ್ ಮುಖಾಂತರ ಏನು ಮಾಡ್ತಾರೋ, ಆ್ಯಸ್ ಎ ರಿಸಲ್ಟ್ ಆಫ್ರಿಕನ್ಸ್ ಲಾಸ್ಟ್. ಸೊ ಈ ಅಗ್ರಿಮೆಂಟ್ ಮಾಡ್ಕೊಂಡ ನಂತರ ಏನಾಕೈತೆ ಅಂದರೆ, ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ಸ್ ದೇ ಹ್ಯಾಡ್ ಟ್ರೆಡಿಷ್ನಲಿ ಲಿವ್ಡ್ ಆನ್ ಆ್ಯಂಡ್ ಕಲ್ಟಿವೇಟೆಡ್.
ಅವರು ತಮ್ಮ ಪುರಾತನ ಕಾಲದಿಂದ ಏನು ಬೆಳೆಸ್ಕೊಂಡು ಬಂದಿದ್ರಲ್ಲ, ಅಲ್ಲೇ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಿಕೊಂಡು ಏನಿದ್ರಲ್ಲ, ಆ ಒಂದು ಭೂಮಿಯನ್ನು ಕಳೆದುಕೊಂತಾರೋ ಅಂದ್ರೆ ಅವರ ಎಕ್ಸಿಸ್ಟೆನ್ಸನ್ನು ಕಳ್ಕೊಂಡಂಗಾಯಿತು. ದೇ ಬಿಕಮ್ ಸ್ಲೇವ್ಸ್. ಓಕೆ, ದೇರ್ ಅಟಿಟ್ಯೂಡ್ ಟುವರ್ಡ್ಸ್ ಯುರೋಪಿಯನ್ ಎಕ್ಸ್ಪ್ಯಾನ್ಷನ್ ಈಸ್ ಮೇಡ್ ಕ್ಲಿಯರ್ ಇನ್ ದ ಫಾಲೋವಿಂಗ್ ಫೆಬಲ್. ನೋಡ್ರಿ, ಅವರು ಯಾವ ಥರನಾಗಿ ಅಫ್ರಿಕನ್ಸು ಯಾವ ಥರನಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೋ, ಎಕ್ಸ್ಪ್ಯಾನ್ಷನ್, ಈ ಸ್ಟ್ರೆಚಿಂಗ್ ಆಫ್ ದೇರ್ ಲ್ಯಾಂಡ್ಸ್, ಇವರು ಕೊಲೊನೈಸೇಷನ್ ಏನು ಮಾಡ್ತಾಯಿದ್ರು ಅದಕ್ಕೆ ಇವ್ರ ಅಟಿಟ್ಯೂಡ್ ಹೆಂಗಿತ್ತು ಅನ್ನೋದು ಈ ಫ್ಯಾಬಲ್ ಮುಖಾಂತರ. ಫೆಬಲ್ ಅಂದರೆ ಏನು ರೀ? ಫೆಬಲ್ ಈಸ್ ಅ ಸ್ಟೋರಿ. ಫೆಬಲ್ ಅನ್ನೋದೊಂದು ಸ್ಟೋರಿ ವಿಚ್ ರಿಫ್ಲೆಕ್ಟ್ಸ್ ದ ಅಟಿಟ್ಯೂಡ್ ಆಫ್ ಕ್ಯೂ ಪೀಪಲ್. ಕ್ಯೂ ಅಂತೇಳಿ ಒಂದು ಜನಾಂಗ ಇರುತ್ತೆ. ಎಲ್ಲಪ್ಪ ಅಂತಂದ್ರೆ ಕೀನ್ಯಾದೊಳಗೆ. ಆ ಕೀನ್ಯಾದೊಳಗೆ ಯುರೋಪಿಯನ್ ಲಾಸ್ ಆ್ಯಂಡ್ ಕಮಿಷನ್ಸ್ ಅವು ಹೆಂಗೆ ಅವ್ರ ಮೇಲೆ ರಿಯಾಕ್ಟ್ ಆಗ್ತಾವೆ, ಅವ್ರು ಅದಕ್ಕೆ ಯಾವ ಥರನಾಗಿ ಒಂದು ರಿಯಾಕ್ಷನ್ ಕೊಡ್ತಾರೋ, ರೆಸ್ಪಾಂಡ್ ಮಾಡ್ತಾರೋ ಅನ್ನೋದನ್ನು ಈ ಒಂದು ಲೆಸನ್ ಮುಖಾಂತರ ಓದೋಣ. ಓಕೆ, ಫೈನ್. ಒನ್ಸ್ ಅಪಾನ್ ಅ ಟೈಮ್ ಎನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಫೋಕಸ್ ಮಾಡಿರಿ ಇಲ್ಲಿ, ಎಲಿಫೆಂಟ್ ಮತ್ತು ಮ್ಯಾನ್. ಇಲ್ಲೇ ಇದನ್ನೇ ಮೆಟಾಫರ್ ಅಂತ ಹೇಳೋದು. ಈ ಎಲಿಫೆಂಟನ್ನು ಯಾರಿಗೆ ಹೋಲಿಸ್ತಾ ಇದ್ದಾರಪ್ಪ ಅಂದರೆ ಯುರೋಪಿಯನ್ ಪವರ್ಸಿಗೆ ಹೋಲಿಸ್ತಾ ಇದ್ದಾರೆ. ಮ್ಯಾನ್ ಯಾರಪ್ಪ ಅಂತಂದರೆ ಈ ಕೀನ್ಯಾದ ಪೀಪಲ್. ಓಕೆ, ಒನ್ಸ್ ಅಪಾನ್ ಎ ಟೈಮ್ ಆನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಮ್ಯಾನ್. ಒನ್ ಡೇ ಹೆವಿ ಥಂಡರ್ ಸ್ಟ್ರಾಮ್ ಬ್ರೋಕ್ ಔಟ್. ಏನಪ್ಪ ಅಂದ್ರೆ ಗುಡುಗು ಸಹಿತ ಮಳೆ ಬಂದವತ್ತು ಒಂದಿನ ಕಾಡಿನಾಗ. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಎಲಿಫೆಂಟ್ ಏನು ಮಾಡ್ತು, ಅವ್ನ ಫ್ರೆಂಡ್ ಮ್ಯಾನ್ ಏನಿದೆಯಲ್ಲ ಅಲ್ಲಿ ಅವ್ನ ಕಡೆ ಹೋಗಿ ಏನು ಮಾಡ್ತು, ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಅಲ್ಲೊಂದು ಫಾರೆಸ್ಟ್ ಇತ್ತು, ಆ ಫಾರೆಸ್ಟ್ ದಂಡಿಗೆ, ಎಡ್ಜ್ ಆಫ್ ದ ಫಾರೆಸ್ಟಲ್ಲಿ ಆ ಮನುಷ್ಯಂದೊಂದು ಈ ರೀತಪ್ಪ ಅಂದ್ರೆ ಒಂದು ಗುಡಿಸ್ಲಿತ್ತು. ಹಟ್ ಅಂದ್ರೆ ಏನ್ರಿ, ಒಂದು ಸಣ್ಣ ಗುಡಿಸ್ಲಿತ್ತು. ಅಲ್ಲಿ ಹೋಗಿ ಏನು ಹೇಳ್ತಿತ್ತಪ್ಪ ಅಂದ್ರೆ, ಮೈ ಡಿಯರ್ ಗುಡ್ ಮ್ಯಾನ್, ಹೊಗಳಕತ್ತು. ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್. ಟೊರೆನ್ಷಿಯಲ್ ರೈನ್ ಅಂದ್ರೆ ಏನ್ರಿ, ಹೆವಿ ರೈನ್. ಈ ಹೆವಿ ರೈನ್ಯಾಗ ನನ್ನ ಈ ಸೊಂಡಿಲು ಟ್ರಂಕ್ ಏನೈತಲ್ಲ, ಈ ಟ್ರಂಕನ್ನು ನಿನ್ನ ಗುಡಿಸ್ಲೊಳಗೆ ಸ್ವಲ್ಪ ಇಟ್ಕೊಳಕ್ಕೆ ನನಗೆ ಸ್ಪೇಸ್ ಮಾಡಿಕೊಡ್ತೀಯ ಗೆಳೆಯ, ಒಳ್ಳೆಯ ಗೆಳೆಯ ಅಂತ ಹೇಳ್ತಿದ್ದೆ. ಅದಕ್ಕೆ ದ ಮ್ಯಾನ್ ಸೀಯಿಂಗ್ ದಿಸ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್ ರಿಪ್ಲೈಡ್. ಅವನ ಗೆಳೆಯ ಇರುವಂಥ ಒಂದು ಸಿಚುವೇಶನ್ನ ನೋಡಿಕೊಂಡು ಮನುಷ್ಯ ಏನು ಹೇಳ್ದಪ್ಪ ಅಂತಂದರೆ, ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹರ್ಟ್ ಈಸ್ ವೆರಿ ಸ್ಮಾಲ್ ಬಟ್ ದೆರ್ ಈಸ್ ಅ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಏನು ಹೇಳ್ತಾನು, ಮೈ ಡಿಯರ್ ಎಲಿಫೆಂಟ್, ಏನು ಗೆಳೆಯ, ಎಲಿಫೆಂಟ್ ಗೆಳೆಯ, ಏನಪ್ಪ ಅಂತಂದರೆ ನಂದು ಹಟ್ ಏನೈತಿಲ್ಲ, ನನ್ನ ಗುಡಿಸ್ಲು ಭಾಳ ಸಣ್ಣದೈತಿ, ಆದರೂ ನಿನ್ನ ಟ್ರಂಕ್ ಮತ್ತು ನಾನು ಇಬ್ಬರು ಇದ್ರೊಳಗೆ ಹಿಡಿಸ್ತೀವಿ. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಜೆಂಟಲಿ ಅಂದರೆ ನಿಧಾನವಾಗಿ ಅಂತ. ಓಕೆ, ನೋಡಿರಿ, ಸೊಗಾಸಿ ಇಡಪ್ಪ ಮತ್ತು ಆ ಕಡೆ ಬಳಸಿ ನನಗೆ ಗುಡಿಸ್ಲಾಕ ಕೆಡದ್ಗಿದ್ದಿ ಅಂತ ಹೇಳ್ತೀನಿ. ಮನುಷ್ಯ ಹೇಳ್ತಾನೆ. ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್ ಸೇಯಿಂಗ್, ಅವಂಗ ಧನ್ಯವಾದನ ಹೇಳ್ತು. ಹೆಂಗೆ, ಯು ಹ್ಯಾವ್ ಡನ್ ಮಿ ಅ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ಸೊ ನೀನು ನನಗೆ ಭಾಳಷ್ಟು ಹೆಲ್ಪ್ ಮಾಡಿಬಿಟ್ಟಿದ್ದೀನಿ. ನಾನು ನೀಡಲ್ಲಿದ್ದಾಗ ಕೆಲಸ, ಡೀಡ್ ಅಂದರೆ ಕೆಲಸ, ನೀವು ಭಾಳ ಒಂದು ಒಳ್ಳೆ ಕೆಲಸ ಮಾಡಿದ್ದು, ನಾನು ನಿನಗೆ ಇದನ್ನು ರಿಟರ್ನ್ ಮಾಡ್ತೀನಿ, ನಿನಗೆ ಬೇರೆ ಒಂದು ವೇದೊಳಗೆ ನಿನಗೆ ಸಹಾಯ ಮಾಡ್ತೀನಿ ಅಂಥೇಳಿ ಯಾರು ಹೇಳಿದ್ರಪ್ಪ ಅಂತಂತಂದ್ರೆ ಈ ಒಂದು ಎಲಿಫೆಂಟ್ ಹೇಳ್ತು. ಬಟ್ ವಾಟ್ ಫಾಲೋಡ್, ಮುಂದೇನಾಯಿತು? ವಾಟ್ ಫಾಲೋಡ್ ಅಂದ್ರೆ ಏನು ರೀ, ಮುಂದೇನಾಯಿತು? ಆ್ಯಸ್ ಸೂನ್ ಆ್ಯಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಾರ್ಟ್, ಸ್ಲೋಲಿ ಹಿ ಪುಸ್ಟ್ ಹಿಸ್ ಹೆಡ್ ಇನ್ಸೈಡ್. ಈ ಟ್ರಂಕ್ ಮೊದಲು ಇಟ್ಟಿತ್ರಿ, ಹಂಗೆ ಸಗಾಸ ಟ್ರಂಕ್ ಹೋಗಿ ಹೆಡ್ ಆಯಿತು. ಆಮೇಲೆ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್. ಏನು ಮಾಡ್ತು, ಕೊನೆಗೆ ಆ ಮನುಷ್ಯನ ಹೊರಗೆ ಹೋಗಿಬಿಡ್ತು. ಹೊರಗೆ ಹೋಗೋದು ತಾವೊಳಗೆ ಹೋಗಿ ಲೇ ಡೌನ್ ಕಂಫರ್ಟೇಬಲಿ, ಆರಾಮ್ಸೆ ಮಕ್ಕೊಂಡ್ಬಿಡ್ತ್ರಿ ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಾರ್ಟ್, ಸೇಯಿಂಗ್, ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೀ. ನೋಡಪ್ಪ ಗೆಳೆಯ, ನಿನ್ನ ಸ್ಕಿನ್ ಏನೈತಲ್ಲ, ಬಾಡಿ ಸ್ಕಿನ್ನು ನನಗಿಂತ ಗಟ್ಟಿ ಐತಿ. ಆ್ಯಂಡ್ ಆ್ಯಸ್ ದೇರ್ ಈಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೈನ್ ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೆಲ್ ಸ್ಟ್ರಾಮ್. ನೋಡ್ರಿ, ಇಲ್ಲೇನು ಹೇಳ್ತೈತಿ, ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೆಲ್ ಸ್ಟ್ರಾಮ್. ನೋಡಪ್ಪ, ನಿಂದು ಸ್ಕಿನ್ ಏನೈತಿ ಭಾಳ ಹಾರ್ಡ್ ಐತಿ. ಸೊ ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್. ನನ್ನ ಸ್ಕಿನ್ಗಿಂತ ನಿಂದು ಸ್ಕಿನ್ ಭಾಳ ಹಾರ್ಡ್ ಇರೋದ್ರಿಂದ ನಾನು ಮಳೆಯಲ್ಲಿ ನಿಂದ್ರಕ್ಕಾಗೋದಿಲ್ಲ. ಐ ಹ್ಯಾವ್ ಟು ಪ್ರೊಟೆಕ್ಟ್ ಅಂದ್ರೆ ನಾನು ಕಾಪಾಡ್ಕೋಬೇಕು. ಡೆಲಿಕೇಟ್, ಭಾಳ ಸೂಕ್ಷ್ಮವಾಗಿರುವಂಥದ್ದು ಡೆಲಿಕೇಟ್ ಆಗಿರುವಂಥ ನನ್ನ ಸ್ಕಿನ್ನನ್ನು ನಾನು ಏನು ಮಾಡಬೇಕಪ್ಪ ಅಂದರೆ ಸೇವ್ ಮಾಡಬೇಕಾಗೈತಿ, ಪ್ರೊಟೆಕ್ಟ್ ಮಾಡಬೇಕಾಗೈತಿ. ಅದಕ್ಕೋಸ್ಕರ ನೀನು ಮಳೆಯೊಳಗಳು, ನಾನು ಒಳಗಿರ್ತೀನಿ ಅಂತ ಹೇಳ್ತು. ಓಕೆ, ದ ಮ್ಯಾನ್ ಸೀಯಿಂಗ್ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್ ಸ್ಟಾರ್ಟೆಡ್ ಟು ಗ್ರಂಬಲ್. ನೋಡ್ರಿ,
ಗೆಳೆಯ ಏನು ಮಾಡಿದಲ್ಲ ಅದನ್ನು ನೋಡಿ ನಿಮ್ಗೆ ಸಿಟ್ಟು ಬಂತು. ಅಫ್ಕೋರ್ಸ್ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಏನು ಮಾಡಿದ, ಸ್ಟಾರ್ಟೆಡ್ ಟು ಗ್ರಂಬಲ್, ಒದರಾಡಕ್ಕೆ ಚಾಲೂ ಮಾಡಿದ. ಗ್ರಂಬಲ್ ಅಂದ್ರೆ ಏನು ರೀ, ಏನೋ ಯಾವುದೋ ಅನ್ಹ್ಯಾಪಿನೆಸ್ಸನ್ನು ಕಂಪ್ಲೇಂಟ್ ಮಾಡಕತ್ತ, ಸಿಟ್ಲಿ ಚಿರಾಡಕತ್ತ. ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಯಾವಾಗ ಅವನ ಫ್ರೆಂಡ್ ಎಲಿಫೆಂಟ್ ಮೇಲೆ ಚಿರಾಡಕತ್ತ, ಸುತ್ತಮುತ್ತಲಿರುವಂಥ ಎಲ್ಲ ಪ್ರಾಣಿಗಳು ಏನು ಮಾಡಿದಪ್ಪ ಅಂದ್ರೆ, ಏನಿದು, ಯಾಕೆ ಧ್ವನಿ ಬರತೈತಿ, ನೋಡು ನಡ್ರಿ ಅಂತೇಳಿ ಅಲ್ಲಿಗೆ ಬಂದರು. ಆಲ್ ಸ್ಟುಡ್ ಅರೌಂಡ್ ಲಿಸ್ನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್. ಏನು ಮಾಡಿದ್ರು, ಸುತ್ತಲೂ ಎಲ್ಲರೂ ನಿಂತರು. ಎಲಿಫೆಂಟ್ ಮತ್ತು ಆ ಫ್ರೆಂಡ್ ಮ್ಯಾನ್ ಇದ್ದಲ್ಲ, ಅವರಿಬ್ಬರು ಏನು ಡಿಸ್ಕಷನ್ ಮಾಡ್ತಾಯಿದ್ರು, ಏನು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು ಅದನ್ನು ನೋಡ್ತಾ ನಿಂತಿದ್ದು. ಓಕೆ, ದಿ ಎಲಿಫೆಂಟ್ ಇನ್ ದಿಸ್ ಟರ್ಮಾಯಿಲ್. ಟರ್ಮಾಯಿಲ್ ಅಂದರೆ ದಿ ಗ್ರೇಟ್ ಕನ್ಫ್ಯೂಷನ್. ಇದೊಂದು ಟರ್ಮಾಯಿಲ್ ಅಪ್ಪ ಅಂದರೆ ಸ್ಟೇಟ್ ಆಫ್ ಗ್ರೇಟ್ ಡಿಸ್ಟರ್ಬೆನ್ಸ್ ಆರ್ ಕನ್ಫ್ಯೂಷನ್. ಏನೋ ಇದನ್ನು ಎಜಿಟೇಷನ್ ಅಂತ ಹೇಳ್ಬೋದು, ಟಿಮುಲ್ಟ್ ಅಂತ ಹೇಳ್ಬೋದು, ಆರ್ ಟರ್ಬುಲೆನ್ಸ್ ಅಂತ ಹೇಳ್ಬೋದು. ನೀವು ಭಾಳ ಸಿಂಪಲ್ಲಾಗಿ ಟ್ರಬಲ್ ಅಂತಲೂ ಹೇಳ್ಬೋದು. ಟ್ರಬಲ್ ಏನಪ್ಪ ಅಂದರೆ, ಟರ್ಮಾಯಿಲ್ ದ ಲಯನ್ ಕೇಮ್ ಲಾಂಗ್ ರೋರಿಂಗ್ ಆ್ಯಂಡ್ ಸೇಡ್ ಇನ್ ಲೌಡ್ ವಾಯ್ಸ್. ಸೊ ಇದೆಲ್ಲ ಜಗಳ ಗಿಳ ಕೇಳಿಸ್ಕೊಂಡು ಅಲ್ಲಿಂದ ಒಬ್ರು ಬಂದರು ಜೋರಾಗಿ ಒದರ್ಕೊಂಡು. ರೋರ್ ಯಾರಪ್ಪ ಅಂತಂದರೆ ದ ಲಯನ್, ಕಿಂಗ್ ಆಫ್ ದ ಜಂಗಲ್. ಡೋಂಟ್ ಯು ಆಲ್ ನೋ ದ್ಯಾಟ್ ಐ ಆಮ್ ದಿ ಕಿಂಗ್ ಆಫ್ ದ ಜಂಗಲ್. ನಿಮಗೆ ಗೊತ್ತಿಲ್ವಾ ನಾನು ಕಿಂಗ್ ಆಫ್ ದ ಜಂಗಲ್ ಅಂಥೇಳಿ? ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ಈ ನನ್ನ ಸಾಮ್ರಾಜ್ಯದೊಳಗೆ ಶಾಂತಿಯನ್ನು ಕದಡುತ್ತಿರೋರು ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ಯಾರು ನೀವು, ಗೊತ್ತಾಗೋದಿಲ್ಲ ನಿಮಗಂತೇಳಿ ಲಯನ್ ಬಂತು. ಓಕೆ, ಲಯನ್ ಬರನ್ಲಿ ಏನಾಕೈತಿ, ಆನ್ ಹಿಯರಿಂಗ್ ದಿಸ್ ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ಹಿಸ್ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಅ ಸೂಥಿಂಗ್ ವಾಯ್ಸ್ ಆ್ಯಂಡ್ ಸೆಡ್, ಮೈ ಲಾರ್ಡ್, there is no disturbance of the peace in your kingdom. I have only been having a little discussion with my friend here as to the possession of this little hut which your leader lordship see more occupying. See, ಇಲ್ಲಿ ನೋಡ್ರಿ ಏನು ಹೇಳ್ತಿದ್ದಪ್ಪ ಅಂತಂದ್ರೆ, ಯಾವಾಗ ಲಯನ್ ಕೇಳ್ತೈತಿ, ಆನ್ ಹಿಯರಿಂಗ್ ಎಲಿಫೆಂಟ್ ಹೇಳ್ತೈತಿ ಭಾಳ ಸಣ್ಣ ವಾಯ್ಸ್ ಮಾಡ್ಕೊಂಡು. ಆ ಎಲಿಫೆಂಟು ಏನಿರ್ತೈತಪ್ಪ ಅಂತಂದ್ರೆ ಒನ್ ಆಫ್ ದ ಮಿನಿಸ್ಟರ್ಸ್ ಇರ್ತೈತಿ ಈ ಕಿಂಗ್ಡಮ್ನೊಳಗೆ. ಈ ಕಾಡಿನ ಒಂದು ಕಿಂಗ್ಡಮ್ ಇತ್ತಲ್ಲ, ಆ ಕಿಂಗ್ಡಮ್ದೊಳಗೆ ಈ ಆನೆ ಕೂಡ ಒಂದು ಮಂತ್ರಿ ಇರ್ತೈತಿ. ಭಾಳ ಸ್ಮೂತಾಗಿ ನಾಟಕ ಮಾಡ್ಕೊತ ಏನು ಹೇಳ್ತೈತಪ್ಪ ಅಂತಂದ್ರೆ, ಮೈ ಲಾರ್ಡ್, ರಾಜ, ನಾವೇನು ಮಾಡತ್ತೀವಿ, ನಾವಿವರು ಜಗಳ ಆಡ್ತಾ ಇಲ್ಲ, ಜಸ್ಟ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಐ ಹ್ಯಾವ್ ಓನ್ಲಿ ಬಿನ್ ಹ್ಯಾವಿಂಗ್ ಎ ಲಿಟಲ್ ಡಿಸ್ಕಷನ್. ಸ್ವಲ್ಪ ಡಿಸ್ಕಷನ್ ನಡೆದಿತ್ತು ಎದ್ರ ಬಗ್ಗೆ, ಈ ಒಂದು ಹಟ್ ಪೊಸೆಷನ್ ಬಗ್ಗೆ. ಓಕೆ, ಪೊಸೆಷನ್ ಅಂದರೆ ಹ್ಯಾವಿಂಗ್, ಅದರದ್ದು ಒಂದು ಅಕ್ಯುಫೈಯಿಂಗ್, ಓಕೆ, ಓನರ್ಶಿಪ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೆದಿತ್ತು ಸಣ್ಣದಂತ ಹೇಳ್ತಾರೆ. ಓಕೆ, ಐ ಹೋಪ್ ಯು ಆಲ್ ಆರ್ ಗೆಟಿಂಗ್ ಮೀ ರೈಟ್. ನಿಮ್ದು ಯಾವುದೇ ಡೌಟ್ಸ್ ಇದ್ದರೆ ಯು ಕ್ಯಾನ್ ಮೆಸೇಜ್ ಟು ಮೀ ಪರ್ಸ್ನಲಿ ಆರ್ ಯು ಕ್ಯಾನ್ ರೈಟ್ ಇನ್ ಅ ಕಮೆಂಟ್ ಸೆಕ್ಷನ್, ಐ ರಿಪ್ಲೈ ಟು ಯು. ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವ್ಯಾಲಿಟಿ. ಪೀಸ್, ಶಾಂತಿ ಸಹಿಷ್ಣುತೆಯನ್ನು ಹೊಂದಬೇಕಾಗಿತ್ತಲ್ಲ ಏನು ಆನೆ, ಸಾರಿ ಈ ಒಂದು ದಿ ಕಿಂಗ್ ಆಫ್ ದ ಜಂಗಲ್, ದಿ ಲಯನ್ ಇನ್ ದ ಕಿಂಗ್ಡಮ್ ರಿಪ್ಲೈಡ್ ಇನ್ ಅ ನೋಬಲ್ ವಾಯ್ಸ್. ಭಾಳ ಸ್ಮೂತಾಗಿ ಹೇಳ್ತು, ಐ ಕಮಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಸೊ ಅಲ್ಲಿ ಏನು ಹೇಳ್ತಿದ್ದಪ್ಪ ಅಂತಂದ್ರೆ, ನಾನು ಏನು ಮಾಡ್ತೀನಿ, ಮಿನಿಸ್ಟರ್ಗೆ, ಮೈ ಮಿನಿಸ್ಟರ್ಸ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಒಂದು ಕಮಿಷನನ್ನು, ಎನ್ಕ್ವೈರಿ ಕಮಿಷನನ್ನು ಸೆಟಪ್ ಮಾಡಿರಿ. 4 ಮಂದಿದೊಂದು ಕಮಿಷನ್ ಎನ್ಕ್ವೈರಿ ಸೆಟ್ ಮಾಡಿರಿ. ಅವರು ಕಮಿಷನ್ ಇರುವಂಥ ಜನ ಏನು ಮಾಡಬೇಕಪ್ಪ ಅಂತಂದ್ರೆ, ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು, ರಿಪೋರ್ಟನ್ನು ನನಗೆ ಕೊಡಬೇಕು ಅಂಥೇಳಿ ಯಾರು, ಲಯನ್ ಹೇಳ್ತಾನೆ. ಹಿ ದೆನ್ ಟರ್ನ್ ಟು ದ ಮ್ಯಾನ್ ಆ್ಯಂಡ್ ಸೆಡ್, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್, ಎಸ್ಪೆಷಲಿ ವಿತ್ ದ ಎಲಿಫೆಂಟ್ ಹೂ ಈಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್. ಸೊ ಈ ಲಯನ್ ಏನು ಹೇಳ್ತದಪ್ಪ ಅಂತಂದ್ರೆ, ನೀ ಭಾಳ ಒಳ್ಳೆ ಕೆಲಸ ಮಾಡಿ ನಮ್ಮ ಈ ಪ್ರಾಣಿ ಕುಟುಂಬದ, ಈ ಪ್ರಾಣಿ ಕುಟುಂಬದ ಒಂದು ಏನೋ ಜನರೊಂದಿಗೆ ನೀ ಏನು ಭಾಳ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ನಂಗೆ ಭಾಳ ಖುಷಿ ಆಗ್ತಿದ್ದು. ಮತ್ತು ಅದರೊಳಗೂ ನನ್ನ ಗೌರವಾನ್ವಿತ ಮಿನಿಸ್ಟರ್ ಆದಂಥ ಆನೆ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಂತಂದ್ರೆ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತಾನೆ. ನೆಕ್ಸ್ಟ್, ಡು ನಾಟ್ ಗ್ರಂಬಲ್ ಎನಿಮೋರ್. ಭಾಳ ಚಿರಾಡೋ ಅವಶ್ಯಕತೆ ಇಲ್ಲ, ಒದರಾಡಕ್ಕೆ ಹೋಗ್ಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನೀ ಏನು ನಿನ್ನ ಹಟ್ಟನ್ನು ಕಳ್ಕೊಂಡಿಲ್ಲ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ಏನೋ ನನ್ನ ಕಮಿಷನ್ ಏನಿಲ್ಲ, ಇಂಪೀರಿಯಲ್ ಅಂದರೆ ರಾಯಲ್ ಕಮಿಷನ್, ಏನು ರಾಜ ಏನು ಸೆಟಪ್ ಮಾಡ್ತಾನಲ್ಲ ಆ ಕಮಿಷನ್ ಸೆಟ್ ಆಗು, ಎಲ್ಲ ರಿಪೋರ್ಟ್ ಕೊಡೋವರೆಗೂ ವೇಟ್ ಮಾಡು. ದ ಮ್ಯಾನ್, ಸಾರಿ, ಐ ಆಮ್ ಶೋರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್ಸ್. ನನಗೆ ಗೊತ್ತೈತಿ, ಐ ಆಮ್ ಶೋರ್, ನನಗೆ ಗೊತ್ತೈತಿ ನೀ ಏನಪ್ಪ, ಪ್ಲೀಸ್ಡ್ ಅಂದರೆ ಹ್ಯಾಪಿ, ನೀನು ಖುಷಿ ಪಡ್ತೀಯ. ಎದರಿಂದ ಖುಷಿ ಪಡ್ತೀಯಪ್ಪ ಅಂತಂದರೆ, ನನ್ನ ಈ ಕಮಿಷನ್ ಏನು ಮಾಡ್ತೈತಿ, ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ನಿನಗೆ. ಸೊ ಅದನ್ನೆಲ್ಲ ಹುಡ್ಕ್ಯಾಡ್ಕೊಂಬಂದು ಡೀಟೇಲ್ಸನ್ನು, ಸೊ ನಿನಗೆ ಯಾವುದೂ ತೊಂದರೆ ಆಗಲ್ಲ ಅಂತ ಹೇಳ್ತಾನೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದಿ ಸ್ವೀಟ್ ವರ್ಡ್ಸ್ ಆಫ್ ದ ಕಿಂಗ್.
ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್. ಭಾಳ ಖುಷಿ ಆಕೈತೆ ಆ ರಾಜನ ಮಾತುಗಳನ್ನ ಕೇಳಿ. ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ದ ಅಪಾರ್ಚುನಿಟಿ. ಸೊ ಶಾಂತವಾಗಿ ಏನು ಮುಗ್ದ್ರಂಗೆ ಕಾಯ್ತಾ ಇದ್ರು. ದ ಬಿಲೀಫ್ ದ್ಯಾಟ್ ನ್ಯಾಚುರಲಿ ದ ಹಾರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸೊ ಯಾವುದೇ ಐತಲ್ಲ, ಹೆಂಗಿದ್ರು ರಾಜ ಒಳ್ಳೆ ಮಾತು ಮಾತಾಡಕತ್ತಾನು, ರಾಜ ಪ್ರಾಮಾಣಿಕ ಅದಾನು, ಡೆಫಿನೆಟ್ಲಿ ನನಗಿದ್ನ ವಾಪಸ್ ಕೊಡಿಸ್ತಾನು ಅಂಥೇಳಿ ಅನ್ಕೊತ ಇದ್ದ. ಓಕೆ, ಸೊ ಲೆಟ್ ಸ್ಟಾಪ್ ಹಿಯರ್ ಗೈಸ್. ಸೊ ಐ ಥಿಂಕ್ ಎಲ್ಲನೂ ಒಮ್ಮೆ ಕಂಪ್ಲೀಟಾಗಿ ಹೇಳಿದರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಭಾಳಷ್ಟು ಆಗೋದು ಬೇಡ. ಸೊ ದಿನ ಸಣ್ಣ ಬೈಟ್ಗಳಾಗಿ ನಿಮ್ಗೆ ಕೊಡ್ತಾ ಇರ್ತೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಈ ಸ್ಟೋರಿನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಗೈಸ್. ನಾಳೆ ಏನಾಗುತ್ತೆ, ಎನ್ಕ್ವೈರಿ ಕಮಿಷನ್ ಸೆಟಪ್ ಆಗುತ್ತಾ, ಎನ್ಕ್ವೈರಿ ಸೆಟಪ್ ಆದಮೇಲೂ ಅದು ಒಂದು ಹಟ್ ಜೆಂಟಲ್ಮ್ಯಾನಿಗೆ ಸಿಗುತ್ತಾ ಅಥವಾ ಆನೆಗೆ ಹೋಗುತ್ತಾ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್ಡ್ ಇಟ್, ಪ್ಲೀಸ್ ಕಮೆಂಟ್, subscribe and share and like this video. Thank you.